ಮದುವೆ ಆದ ಹೆಂಡ್ತಿನ ಗಂಡ ಮೇಡಮ್ ಅಂತ ಕರೆದ್ರೆ ಜನ ನಗಲ್ವಾ? ನನ್ನ ಹುಚ್ಚ ಅನ್ನಲ್ವಾ? ನಿನಗ್ ಹುಚ್ಚಿಡಿಸ್ಬೇಕು ಅಂತ ನಾನ್ ನಿನ್ನ ಮದ್ವೆ ಆಗಿರೋದು. ಓ, ನಿನಗೆ ಹಿಡಿದಿರೋ ದಿಮಾಕಿನ ಹುಚ್ಚು ಬಿಡಿಸೋಕೆ ನಾನು ನಿನ್ ಮದ್ವೆ ಆಗಿರೋದು. ಇಂಪಾಸಿಬಲ್. ಅದ್ ನಿನ್ನಿಂದ ಸಾಧ್ಯವೇ ಇಲ್ಲ. ಸಾಧ್ಯ ಅಸಾಧ್ಯ ತೀರ್ಮಾನ ಮಾಡೋಳು ನೀನಲ್ಲ, ತೀರ್ಮಾನ ಮಾಡುತ್ತೆ. ಹೆಣ್ಣು ಗಂಡುಗಳ ದಾಂಪತ್ಯ ಜೀವನದಲ್ಲಿ ಈ ಮೊದಲನೇ ರಾತ್ರಿ ಬಾಳಿನ ಕೊನೆವರೆಗೂ ಸವಿ ನೆನಪಾಗಿ ಉಳಿಬೇಕಾಗಿದ್ದಿನ ಅದನ್ನ ಅನ್ಯಾಯವಾಗಿ ವ್ಯರ್ಥ ಮಾಡ್ತಿದ್ಯಲ್ಲ ಮೀನಾ. ಐ ಲವ್ ಯು. ಡೋಂಟ್ ಟಚ್ ಮೀ. ಐ ಹೇಟ್ ಯು. ನನ್ನನ್ನು ದ್ವೇಷಿಸುವಷ್ಟು ತಪ್ಪು ನಾನೇನ್ ಮಾಡಿದ್ದೀನಿ? ಒಂದ ಎರಡ? ನೀನ್ ಎಷ್ಟಕ್ಕೆ ಕಾಲ್ ಹಾಕ್ದಾಗಿಂದ ನನಗೆ ಅವಮಾನ ಮಾಡ್ತಾನೆ ಬಂದಿದ್ಯಾ. ಅವಳು ಅರುಣನ್ನ ಕಂಡ್ರೆ ಅದೆಷ್ಟು ವಿಶ್ವಾಸ, ಅದೇನು ಗುಸುಗುಸು. ಅದೇ ನನ್ ಕಂಡ್ರೆ ಅಷ್ಟು ಕೇವಲ. ಅದಕ್ಕೆ ನಾನ್ ಹೇಳೆ ಅಣ್ಣ ಅರುಣನ್ನ ಮದ್ವೆ ಆದ್ದು. ಅಂತೂ ಜೀವನದಲ್ಲಿ ನೀನು ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ಬಿಡು. ಒಳ್ಳೆ ಕೆಲಸ ಮೀನಾ? ಓ ಮೇಡಮ್, ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲ ಅಧಿಕಾರದಿಂದ ಪಡೆಯೋಕ್ ಸಾಧ್ಯ ಇಲ್ಲ. ಅದು ತಾನಾಗೆ ಬರ್ಬೇಕು. ಅದನ್ನ ಮೊದಲು ನೀನ್ ತಿಳ್ಕೊ. ಅಂದ್ರೆ ನಾನೇ ಬೆಳಗ್ಗೆ ಎದ್ದು ಮೊದಲು ನೀನು ಗುಡ್ ಮಾರ್ನಿಂಗ್ ಹೇಳಿ ಕೈ ಕಟ್ಕೊಂಡು ನಿಂತ್ಕೋಬೇಕು ಅಂತನಾ? ಹೌದು ಮೇಡಮ್, ಅದನ್ನ ಮಾತ್ರ ನನ್ನಿಂದ ಎದುರು ನೋಡ್ಲೇಬೇಡಿ. ಅದನ್ನ ನೋಡೇ ನೋಡ್ತೀನಿ. ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವು ಗಂಡ ಹೆಂಡ್ತಿರು, ಒಳಗಡೆ ಬೇರೆ ಬೇರೆ ಅಷ್ಟೇ ತಾನೇ? ಹೌದು ಮೇಡಮ್, ಆದ್ರೆ ನನ್ನೊಂದು ರಿಕ್ವೆಸ್ಟ್, ನಿಮ್ ತಂದೆಯವರ ಎದುರಿಗಾದ್ರೂ ನಾವಿಬ್ರು ಅನ್ಯೋನ್ಯವಾಗಿ ನಡ್ಕೋಬೇಕು. ಅದು ನನಗೂ ಗೊತ್ತು. ಮೇಡಮ್, ಗುಡ್ ನೈಟ್. ಬ್ಯಾಡ್ ನೈಟ್. ಅರುಣ, ನೀನ್ ಯಾಕಮ್ಮ ತಂದೆ? ಬಸವ ಎಲ್ಲಿ? ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೋದಕ್ಕೆ ಶ್ರಮ ಏನ್ ಬಂತು? ತಿಂಡಿ ಆರೋಗುತ್ತೆ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಬಟ್ಲರ್, ಮೀನಾ ಜೈನ ಕರ್ಕೊಂಬ. ಎಸ್ ಸರ್. ಕಾಲಿಂಗ್ ಕಾಲಿಂಗ್. ಬಡ್ಸಮ್ ಬಡ್ಸ್. ಮೇಡಮ್, ಮಾಸ್ಟರ್, ಮೇಡಮ್, ಮಾ. ಓಯ್, ಯಾಕೆ ಅಗರ್ಚೋತಿದ್ಯೋ ಬಟ್ಟ? ನೋ ಬಟ್ಟ, ಬಟ್ಲರ್ ಬಟ್ಲರ್. ಡ್ಯಾಡಿ ಕಾಲಿಂಗ್. ಮೇಡಮ್ ಮಾಸ್ಟರ್ ಕಮಿಂಗ್ ಸರ್. ಹಲೋ ಡಾರ್ಲಿಂಗ್, ಆಗ್ಲೇ ಬಂದ್ಬಿಟ್ರಾ? ಅರ್ಜೆಂಟ್ ಆಗಿ ಎಸ್ಟೇಟ್ಗೆ ಹೋಗ್ತಿದ್ದೆ. ಈ ಮಾಮ ಬಿಡ್ಬೇಕಲ್ಲ, ಟಿಫನ್ ಮಾಡ್ಕೊಂಡು ಹೋಗು ಅಂತ ಕೂರ್ಸ್ಬಿಟ್ರು. ಎರ್ಣ ಬೇರೆ ತುಂಬಾ ಹಾಕ್ಬಿಟ್ಟಿದ್ದಾಳೆ. ಅರ್ಧಾಗಿ ನೀ ಬಂದಿರ, ತಗೋ. ನೋಡಿ, ನೀವು ವಡೆ ಜಾಸ್ತಿ ತಿನ್ಬೇಡಿ, ಆಯಿಲ್ ಜಾಸ್ತಿ ಇರುತ್ತೆ. ಸಾಂಬಾರ್ ಹಾಕ್ಲಾ? ಬೇಡ, ವಡೆ ಚೆನ್ನಾಗಿದೆ, ಹಾಕೋ. ಅರುಣ, ನೀನು ಕೂತ್ಕೋ. ಆಮೇಲೆ ಕೂತ್ಕೋತೀನಿ. ಮಾವ ಇದಾರೆ ಅಂತ ಸಂಕೋಚ ಪಟ್ಕೊಂಬೇಡ, ಕೂತ್ಕೋ. ಅರುಣ, ನೀನು ಕೂತ್ಕೊಮ್ಮ. ಸಾಕ್ರಿ, ಸಾಕು. ತಿನ್ನು ತಿನ್ನು, ಮೈಕೈ ತುಂಬಿಕೊಂಡು ಆರೋಗ್ಯವಾಗಿರ್ಬೇಕು. ಅಬ್ಬಾ, ಇವತ್ತು ಈ ಮನೆ ನಂದು ಗೋಕುಲವಾಯ್ತು. ಆದ್ರೂ ಒಂದು ಕೊರತೆ. ಏನ್ ಮಾವ? ಇಂಥ ನಂದು ಗೋಪುರದಲ್ಲಿ ಒಬ್ಬ ಪುಟ್ಟ ಬಾಲಕೃಷ್ಣ ಇಲ್ವಲ್ಲ ಅಂತ. ಪ್ಲೀಸ್, ಯಾರಾದ್ರೂ ಒಬ್ರು ಬಾಲಕೃಷ್ಣನ ಕೊಟ್ರೆ ಅವನ್ ಜೊತೆ ಆಟ ಆಡ್ಕೊಂಡು ಆಯಾ ಕಾಲ ಕಳೀತಿರ್ತೀನಿ. ನೀ ಕೂತ್ಕೋಪ್ಪ, ನಾನೇ ಟ್ರಂಕಾಲ್ ಬುಕ್ ಮಾಡಿದ್ದೆ, ಕಾಲ್ ಬಂದಿರ್ಬೇಕು.
ಸ್ವೀಟ್ ಹಾಕ್ಲಾ? ನೀನೇ ತಿನ್ ಸಾಯಿ. ಹಾಕು 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 ಹಾಕು. ಮಂಜಯ್ಯನವ್ರೆ, ಮಗನ ಮದ್ವೆ ಆಯ್ತು, ಮಗಳ ಮದ್ವೆನೂ ಆಯ್ತು. ನನಗಂತೂ ಮೊಮ್ಮಗನ್ ನೋಡ್ಬೇಕು ಅನ್ನೋ ಆಸೆ. ಆದ್ರೆ ಅದ್ರ ಸೂಚನೆನೇ ಕಾಣ್ತಾ ಇಲ್ವಲ್ರಿ? ಧಣಿಗಳೇ, ಮದುವೆ ಆದ್ಮೇಲೆ ಅವ್ರನ್ನ ಕೈಕಾಲು ಕಟ್ಟಿ ಮನೇಲೆ ಕೂಡಿಸಿ ಅಂತಾರಲ್ಲ ಇಂಗ್ಲಿಷ್ ನಲ್ಲಿ, ಅದೇ ಹನಿಮೂನ್ ಅಂತ. ಅದಕ್ಕೆ 4 ದಿವಸ ಕಳಿಸಿ ಎಲ್ಲ ಸರಿ ಹೋಗುತ್ತೆ. ರೀ, ನೀವು ಬಾಳ ಅಲೇಡ್ರಿ. ಮೊದ್ಲೇ ಈ ವಿಷಯ ತಿಳಿಸಿದ್ರೆ ಅವತ್ತೇ ಕಳಿಸ್ಬಿಡ್ತಿದ್ದೆ. ಬಸವಾ. ನೋ ಬಸವ ಸರ್, ಬಟ್ಲರ್ ಬಟ್ಲರ್. ಅಪ್ಪ ಬಟ್ಲರು, ನೀನ್ ಅವ್ರನ್ನ ಕರಿಬೇಕಾ ಸರ್? ಸರಿ ಸರ್. ಹೋಗು. ಮೇಡಮ್ ಮಾಸ್ಟರ್, ಮೇಡಮ್ ಮಾಸ್ಟರ್. ಅಪ್ಪ, ನೀವಿಲ್ಲೇ ಇದ್ದೀರಾ? ನಿಮ್ಮ ನೋಡೋಣ ಅಂತ ಮನೆ ಹತ್ರ ಹೋಗಿದ್ದೆ. ಧಣಿಗಳು ಹೇಳಿ ಕಳಿಸಿದ್ರು, ಅದಕ್ಕೆ ಬಂದೆ. ಸರ್, ಮೇಡಮ್ ಮಾಸ್ಟರ್ ಕಮ್ ಸರ್. ಕರೆದ್ರ ಡ್ಯಾಡಿ? ಅಜಯ್, ನಾಳೆ ಬೆಳಗ್ಗೆ ನೀವು 4 ಜನನು ಕಾರ್ ತಗೊಂಡು ಕೈ ತುಂಬಾ ಹಣ ತಗೊಂಡು ಪ್ರಯಾಣ ಬೆಳೆಸ್ಬೇಕು. ಎಲ್ಲಿ ಡ್ಯಾಡಿ? ಎಲ್ಲಿಗಾದ್ರೂ ಹೋಗಿ ಆನಂದವಾಗಿರಿ. 1 ತಿಂಗಳಾದ್ರೂ ಪರವಾಗಿಲ್ಲ. ಹೋಗಿ ಹೋಗಿ. ನಮ್ಮ ಎಸ್ಟೇಟ್ ಅಲ್ಲಿ ಇಲ್ದಿರೋ ಸೌಂದರ್ಯ ಸಿಟಿಲಿ ಏನಿದೆ? ಅದು ಅಲ್ಲದೆ ನಾವು ಹೋಗಿ ಬರೋದೆಲ್ಲ ಬೆಸ್ಟ್. ನೋ ಆರ್ಗ್ಯುಮೆಂಟ್, ಇಟ್ಸ್ ಮೈ ಆರ್ಡರ್. ಹೋಗಿ ಬಟ್ಟೆ ಬರೆ ಎಲ್ಲ ರೆಡಿ ಮಾಡ್ಕೊಡಿ. ಬೇಕಾದ್ರೆ ಅಜಯ್ ಅರ್ಣನ ಕಳ್ಸ್ಕೊಡಿ. ನನಗೆ ಎಷ್ಟೇಟ್ ವ್ಯವಹಾರಗಳು ಬೇಕಾದ್ರೆ. ವ್ಯವಹಾರನ ನಾನು ನಿಮ್ಮಪ್ಪ ನೋಡ್ಕೋತೀವಿ. ನೀವೆಲ್ಲ ಹೋಗಿ ಹೋಗಿ. ಹಾಯ್ ಮಾಲಿನಿ. ಹಾಯ್ ಅಜಯ್. ವಾಟ್ ಡಾರ್ಲಿಂಗ್, ಡಿಡ್ ಯು ಫರ್ಗೆಟ್ ಮೀ? ನೀ ಬರೋ ವಿಷಯ ಫೋನ್ ಮಾಡ್ಬಾರ್ದಾ? ಹೋಗ್ಲಿ ಸೀದಾ ನಮ್ಮ ಅಪಾರ್ಟ್ಮೆಂಟ್ಗೆ ಬರ್ಬಾರ್ದಾ? ನನ್ ಬರ್ಡೇ ಇನ್ನು ನಿನ್ಗೋಸ್ಕರ ವೇಟ್ ಮಾಡ್ತಾನೆ ಇದೆ. ನೀನಿನ್ನು ಹುಟ್ಟೋದ್ರಲ್ಲೇ ಇದೆಯಾ? ಕಣ್ಬಿಟ್ಕೊಂಡು ಪ್ರಪಂಚ ನೋಡು. ನೋಡು, ನಾನು ಇಲ್ಲಿಗೆ ಬಂದಿರೋದು ಹನಿಮೂನ್ಗೆ. ಏನು ಹನಿಮೂನ? ನಿನಗೆ ಮದ್ವೆ ಆಯ್ತಾ? ಏನ್ ಮಾಡ್ಲಿ, ಅಪ್ಪನ ಹಿಂಸೆಗಷ್ಟೇ. ನಾನಿನ್ನು ನಿನ್ ಡಾರ್ಲಿಂಗ್ಗೆ ಕೋಪನ? ನನ್ನೇ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದಕ್ಕೆ ನಿಂಗೆ ಪ್ರಪಂಚ ಗೊತ್ತಿಲ್ಲ ಅಂತ ಅನ್ನೋದು. ನಿನ್ನ ಮದುವೆ ಆಗಿದ್ರೆ 1 ಕಾಸು ಕೈಲಿರ್ತಿರ್ಲಿಲ್ಲ. ನೀನ್ ಡಾರ್ಲಿಂಗ್ಗೆ ಆಗಿದ್ರೆ ದುಡ್ಡು ಹಾಗೆ ಧುಮುಕ್ತಾನೇ ಇರುತ್ತೆ. ನೋಡು, ನಿನಗ್ ದುಡ್ಡು ಬೇಕು, ನನಗೆ ನೀನ್ ಬೇಕು. ಇಲ್ಲಿ ನಗು, ಕಮ್ ಆನ್ ಸ್ಮೈಲ್. ಸರಿ ಸರಿ, ನಿಮ್ ವೈಫ್ ಎಲ್ಲಿ? ರೂಮ್ ನಲ್ಲಿ ಇರ್ಬೇಕು, ನೋಡ್ಬೇಕೇನು? ನೋ. ಓ ಶ್ಯೂರ್, ಬ್ಯಾನರ್. ಇವಳೇ ನನ್ನ ಹೆಂಡತಿ ಅರುಣ. ಕಮ್ ಹಿಯರ್. ಏನಣ್ಣ, ಏನಾಯ್ತು ಅಂತ ಹೇಳು. ಏನಿಲ್ಲ ಏನಿಲ್ಲ. ನಿನ್ನ ಅಜಯ್ ಮದ್ವೆ ಆದ್ಮೇಲೆ ಬದಲಾಯಿಸಿದಾನೆ. ನೀವಿಬ್ರು ಸುಖವಾಗಿ ಬಾಳ್ತಾ ಇದ್ದೀರಾ ಅನ್ಕೊಂಡಿದ್ದೆ. ಸುಖ ಅದು ನನ್ನ ಜೀವನದಲ್ಲೇ ಒಂದು ಕನಸು ಅಷ್ಟೇ. ಅಣ್ಣ, ಏನ್ ಹೇಳ್ತಿದ್ಯಾ ನೀನು? ಪ್ರತಿಯೊಂದು ಹೆಣ್ಣು ತನ್ನ ಮೊದಲ ರಾತ್ರಿ ಅನುಭವನ್ನ ಸಾಯೋವರೆಗೂ ನೆನ್ಸ್ಕೊಂಡು ಅನುಭವಿಸ್ತಾಳೆ. ಆದ್ರೆ ನನ್ನ ಮೊದಲ ರಾತ್ರಿಯಲ್ಲೇ ಕೊನೆ ರಾತ್ರಿನ ಕಂಡುಬಿಟ್ಟೆ. ಅಂದ್ರೆ ನೀವಿಬ್ರು ಎಷ್ಟೆಷ್ಟಲ್ಲಿ ಅಷ್ಟೊಂದು ಅನ್ಯವಾಗಿದ್ದ? ಅದೆಲ್ಲ ಒಂದು ನಾಟಕ. ಹೋಗ್ಲಿ, ನೀವಿಬ್ರು ಚೆನ್ನಾಗಿದ್ದೀರಲ್ಲ, ಅಷ್ಟೇ ಸಾಕು. ಚೆನ್ನಾಗಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಅರುಣ. ನೋಡು, ಗಂಡ ಹೆಂಡತಿ ಮಧ್ಯೆ ಇದೆಲ್ಲ ಸಹಜನೇ. ಆದ್ರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡ್ಮೇಲೆ ಬೇಕಾದ್ರೆ ತಮ್ಮ ಪ್ರಾಣನೇ ಕೊಡೋಕೆ ಸಿದ್ಧವಾಗಿರ್ತಾರೆ. ಅದನ್ನೇ ದಾಂಪತ್ಯ ಅನ್ನೋದು. ಆ ದಿನ ನಿಮ್ ಜೀವನದಲ್ಲೂ ಬಂದೇ ಬರುತ್ತೀನಿ ನಂಬಿಕೆ ನನಗಿದೆ ಅರುಣ. ದೇವರಿದ್ದಾನೆ, ಧೈರ್ಯವಾಗಿರು. ಓ ಮೇಡಮ್ ಇಸ್ ರೆಡಿ. ಏನೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾ?